ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಲೂಪ್ ಚಿತ್ರದ ಸಹ ನಿರ್ಮಾಪಕ ಉಮೇಶ್ ಮಾತಾಡ್ತಾ ಇರೋದು. ಹಲೋ ನಮಸ್ತೆ, ನಾನು ಲೂಪ್ ಚಿತ್ರದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದೀನಿ. ಹಲೋ ನಮಸ್ತೆ, ನಾನು ಅಪ್ಪುರಾಜ್. ಈ ಲೂಪ್ ಚಿತ್ರದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಉಮೇಶ್ ಸರ್ ಹೇಳಿ, ಸಿನಿಮಾ ಯಾಕೆ ಏನಂದ್ರೆ ಈಗ ನಮ್ಮ ಯಶವಂತ್ ಅವರು ಒಂದು ಕತೆ ತಗೊಂಡ್ ಬಂದ್ರು. ಈಗಿನ ಜನರೇಷನ್ಗೆ ಒಂದು ಸಿನಿಮಾ ಮಾಡೋಣ ಬ್ರದರ್ ಬನ್ನಿ ಅಂತೆಲ್ಲ ಇದ್ ಮಾಡಿದ್ರು. ಮತ್ತೆ ಈಗಿನ ಜನರೇಷನ್ಗೆ ಈ ಸಿನಿಮಾ ಕನೆಕ್ಟ್ ಆಗಿರೋದ್ರಿಂದ, ಸ್ಟೋರಿ ಇದ್ದಿದ್ರಿಂದ ನನಗೆ ಒಂಚೂರು ಗೊತ್ತಲ್ಲ, ಯೂತ್ಗೆ ಕನೆಕ್ಟ್ ಆಗ್ತು. ಅದಕ್ಕೆ ಮಾಡೋಣ ಅಂತ ಒಂದು ಲೂಪ್ ಸಿನಿಮಾನ ತಗೊಂಡೆ, ಕೈಗೆ ಎತ್ಕೊಂಡೆ. ಅದು ಸಹ ನಿರ್ಮಾಪಕವಾಗಿ ಸ್ವಲ್ಪ ಸಪೋರ್ಟ್ ಮಾಡಿದ್ದೀನಿ. ಸರ್ ಕಾಸ್ಟಿಂಗ್ ಎಲ್ಲ ನೀವೇ ಇದು ಮಾಡಿದ ಅಥವಾ ನಿರ್ದೇಶಕರ ಜೊತೆ ಡಿಸ್ಕಸ್ ಮಾಡಿದ್ದ ಹೇಗೆ? ಇಲ್ಲ, ಈಗ ಯಶವಂತ್ ಅವರು ನಿರ್ದೇಶಕರು ಹತ್ರ ಬಂದಾಗ್ಲೇ ಅವ್ರದ್ದು ಪ್ಲಾನಿಂಗ್ ಸಿಕ್ತು. ಅವ್ರದ್ದು ಆಲ್ರೆಡಿ ಶೂಟಿಂಗ್ A to Z ಬಜೆಟ್ ವೈಸ್, ಆಮೇಲೆ ಆರ್ಟಿಸ್ಟ್ಗಳು ಯಾರನ್ನ ಹಾಕೋಬೇಕಂತ ಎಲ್ಲ ವಿತ್ ಪ್ಲಾನ್ ಬಂದಿದ್ರು. ನಮ್ಗೆ ಅವ್ರ ವರ್ಕ್ ಸ್ಟೈಲ್ ಅಲ್ಲಿ ಇಷ್ಟ ಆಯ್ತಲ್ಲ. ಸೊ ಮತ್ತೆ ಆಸ್ ಅ ಫ್ರೆಂಡ್ ಆಗಿ ತುಂಬಾ ವರ್ಷಗಳಿಂದ ಅವ್ರು ನೋಡಿದೀನಿ. ಅದರಿಂದ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಒಂದು ಹೀರೋ ಬಜೆಟ್ ಅಲ್ಲಿ ಒಂದು ನೀಟಾಗಿ ಈಗಿನ ಜನರೇಷನ್ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಅಂತ ಹೇಳಿ ಸಿನಿಮಾ ನಿರ್ಮಾಣ ಮಾಡಕ್ಕೆ ಕೈ ಜೋಡಿಸಿದೀನಿ. ಮೇಡಮ್, ಈಗ ನಿರ್ದೇಶಕರನ್ನ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರು, ಹೇಳಿ ಹೇಗೆ ಸ್ಟಾರ್ಟ್ ಆಯ್ತು? ಆಕ್ಚುಲಿ ಅವರು ಅಂದ್ರೆ ಒಬ್ರು ಆರ್ಟಿಸ್ಟ್ ಇದ್ರು, ಮಂಜುಳಾ ಅಂತ. ಅವ್ರಿಗೆ ಅವ್ರ ಪರಿಚಯ ಇದ್ರು. ಸೊ ಅವ್ರು ಹೀರೋಯಿನ್ ಸರ್ಚ್ ಮಾಡ್ತಾ ಇರುವಾಗ ನನ್ನ ಫೋಟೋಸ್ ನೋಡಿದ್ರು, ಅವ್ರಿಗೆ ಅದು ಓಕೆ ಆಯ್ತು. ಸೊ ಹಾಗೆ ನಾನು ಎಂಟ್ರಿ ಆದೆ ನಮ್ಮ ಲುಕ್ ಮೂವಿಗೆ. ಸರ್, ಪೊಲೀಸ್ ಪಾತ್ರದಲ್ಲಿ ಮಿಸ್ತಾ ಇದ್ದೀರಾ. ಈಗ ನೀವು ಯಾವ ತರ ಪೊಲೀಸ್ ಆಗಿರ್ತೀರಾ ಸರ್? ಸ್ಟ್ರಿಕ್ಟ್ ಆಗಿರ್ತೀರಾ ಅಥವಾ ಕ್ರಿಮಿನಲ್ ಆಗಿರ್ತೀರಾ? ಈ ಲೂಪ್ ಚಿತ್ರ ನಾನು ತುಂಬಾ ಖಡಕ್ ಇನ್ಸ್ಪೆಕ್ಟರ್ ಆಗಿ ಮಾಡಿದ್ದೀನಿ ಮೇಡಮ್. ಇದರಲ್ಲಿ ಬಂದು ನಂದು ಫುಲ್ ಸ್ಟ್ರಿಕ್ಟ್ ಆಗಿರುವಂತ ಕ್ಯಾರೆಕ್ಟರ್ ಇದು. ಮೂವಿ ಫುಲ್ ಇನ್ವೆಸ್ಟಿಗೇಷನ್ ಹೋಗುತ್ತೆ. ಲೂಪ್ ಸಿನಿಮಾ ಪ್ರೇಕ್ಷಕರು ಏನಕ್ಕೆ ನೋಡುದು? ಲೂಪ್ ಸಿನಿಮಾ ಪ್ರೇಕ್ಷಕರು ಏನಕ್ಕೆ ನೋಡ್ಬೇಕಂತ ಒಳ್ಳೆ ಕ್ವಶನ್. ಇದರಲ್ಲಿ ಕ್ರಿಕೆಟ್ ಬೆಟ್ಟಿಂಗು, ಗ್ಯಾಮ್ಲಿಂಗು, ಆಮೇಲೆ ಡ್ರಗ್ಸು ತುಂಬಾ ಜನ ಎಡಿಟ್ ಆಗ್ತಾ ಇದಾವೆ ಇತ್ತೀಚೆಗೆ. ಸೊ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಸೊ ಅದರಿಂದ ಜನಗಳನ್ನ ಹೇಗೆ ನಾವು ಆ ದುಶ್ಚಟಗಳಿಂದ ಆಚೆ ಕರ್ಕೊಂಡು ಬರಬೇಕು ಅನ್ನೋದಕ್ಕೆ ಇದೊಂದು ಒಳ್ಳೆ ಮೆಸೇಜ್. ಇದನ್ನ ಖಂಡಿತವಾಗಿ ಎಲ್ಲ ಯೂತ್ ಅಂಡ್ ಮಿಡಿಲ್ ಯೂತ್ ಎಲ್ಲ ನೋಡ್ಬೇಕು. ಏನ್ ಮೆಸೇಜ್ ಕೊಡ್ತಾ ಇದೀವಿ ಸರ್? ಲೂಪ್ ಇಂದ ಏನ್ ಮೆಸೇಜ್ ಹೋಗ್ತಾ ಇದೆ ಪ್ರೇಕ್ಷಕರಿಗೆ? ಲೂಪ್ ಇಂದ ನಿಮ್ಗೆ ಏನ್ ಮೆಸೇಜ್ ಅಂದ್ರೆ, ನಿಮ್ಗೆ ಇದು ಬೆಟ್ಟಿಂಗ್ ಆಡುವಂತಲ್ಲಿ ಮನೆ ಮಠಗಳನ್ನ ಕಳ್ಕೊತಾ ಇದಾವೆ. ಕ್ರಿಕೆಟ್ ಬೆಟ್ಟಿಂಗ್ ಅಲ್ಲಿ, ಆಮೇಲೆ ಕಸಿನೋ, ಗ್ಯಾಮ್ಲಿಂಗ್ ಅಲ್ಲಿ ತುಂಬಾ ದುಡ್ಡನ್ನ ಲಾಸ್ ಮಾಡ್ಕೊತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕುಟುಂಬ, ಫ್ಯಾಮಿಲಿ ಆಗಿ ಎಲ್ಲ ರೋಡಿಗೆ ಬರ್ತಾ ಇದ್ದಾರೆ. ಸೊ ದುಡ್ಡು ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಡು ಈ ಮಕ್ಕಳು ಲೈಕ್ ಮಿಡಲ್ ಏಜ್, ಆಮೇಲೆ ಯೂತ್, ಯಂಗ್ ಜನರೇಷನ್ ಡ್ರಗ್ಸಿಗೆ ತುಂಬಾ ಅಡಿಕ್ಟ್ ಆಗ್ತಾ ಇದಾವೆ. ಅದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಅದರಿಂದ ನಾವು ಅದನ್ನ ಕಲ್ತ್ರೆ ನಮ್ಗೆ ಏನ್ ದುಶ್ಚಟಗಳು, ಆ ದುಶ್ಚಟಗಳಿಂದ ಕಲ್ತ್ರೆ ನಮ್ಗೆ ಏನ್ ದುಷ್ಪರಿಣಾಮ ಬೀರುತ್ತೆ ನಮ್ಗೆ ಹೆಲ್ತ್ಗೆ ಆಗ್ಲಿ, ನಮ್ಗೆ ಫ್ಯೂಚರ್ಗೆ ಅಂತ, ಅದರಿಂದ ಹೇಗೆ ಆಚೆ ಬರ್ಬೇಕಂತ ಅದನ್ನ ನೋಡ್ಬೇಕು. ನೀವು ಇದರಲ್ಲಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಆಗಿರುತ್ತೆ ಅಥವಾ ಕ್ರಿಮಿನಲ್ ಗಳಿಗೆ ಸಪೋರ್ಟ್ ಆಗಿ ಇರ್ತೀರಾ? ಹೆಂಗೆ? ಇಲ್ಲ ಸರ್, ಯಾವ ಕ್ರಿಮಿನಲ್ಗೂ ನಾನು ಯಾವುದೇ ಆಕ್ಟಿವಿಟೀಸ್ ನಾನು ಸಪೋರ್ಟ್ ಆಗಿ ಮಾಡಲ್ಲ. ಟೋಟಲ್ ಇದ್ರ ಅಗೇನೆಸ್ಟ್ ಆಗಿ ಹೇಳ್ತೀನಿ. ತುಂಬಾ ಸ್ಟ್ರಿಕ್ಟ್ ಆಗಿ ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡಿಸೋದು, ಹೇಗೆ ಸ್ಟಾಪ್ ಮಾಡಿಸೋದು ಅಂತ ನಾನು ಇದರಲ್ಲಿ ನನ್ನ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಯಾವ್ದು ಪಾತ್ರ ಅಂದ್ರೆ ನಿಮ್ಗೆ ಇವಾಗ ಪಾತ್ರ ಮಾಡಿದಿರುತ್ತೆ ಸರ್, ಅದ್ರಲ್ಲಿ ಯಾವ್ದೊಂದು ಕನೆಕ್ಟ್ ಆಗ್ಬೋದು ಪ್ರೇಕ್ಷಕರಿಗೆ? ಒಂದು ಸೆಂಟಿಮೆಂಟಲ್ ಸೀನ್ ಇದೆ ಮೇಡಮ್. ಅದು ಆ ಸೀನ್ ಒಂದು ತುಂಬಾ ಕನೆಕ್ಟಿವಿಟಿ ಆಗುತ್ತೆ. ಮಕ್ಕಳು ಹೇಗೆ ಡ್ರಗ್ಸ್ ತಗೊಂಡ್ಮೇಲೆ ಹೆಂಗ್ ಇದಾಗ್ತವೆ, ಎಷ್ಟು ಕಷ್ಟ ಪಡ್ತವೆ ಅನ್ನೋದು ಅದು ತುಂಬಾ ಸೆಂಟಿಮೆಂಟಲ್ ಆಗಿದೆ. ಆ ಸೀನ್ ತುಂಬಾ ಕನೆಕ್ಟ್ ಆಗುತ್ತೆ. ಓಕೆ ಸರ್, ಈಗ ಪೊಲೀಸ್ ಪಾತ್ರ ಅಂತ ನಿಮಗ್ ಬಂದಾಗ ಅಥವಾ ಇನ್ನೊಂದು ಯಾವ್ದೋ ಬೇರೆ ಪಾತ್ರ ನಿಮಗೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಾಗ ಒಪ್ಕೋತಿದ್ರ ಹೇಗೆ? ಎರಡೂ ಇಟ್ಟಾಗ ಮುಂದೆ ಒಪ್ಕೋತಿದ್ದೆ ಮೇಡಮ್, ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಇದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ, ಇದ್ರ ಸ್ಕೋಪ್ ಇದೆ. ಆಮೇಲೆ ನಮ್ಗೆ ನಮ್ದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ನೀವು ಪೊಲೀಸ್ ಇನ್ಸ್ಪೆಕ್ಟರ್ ಅಂದ ತಕ್ಷಣ ಗತ್ತಲ್ಲೇ ಇರಬೇಕಾಗುತ್ತೆ. ಅದನ್ನು ತುಂಬಾ ತೋರಿಸ್ಕೊಳ್ಳುವಂತ ಅವಕಾಶಗಳು ಇದರಲ್ಲಿ ತುಂಬಾ ಇದೆ. ಸೊ ಅದು ಒಪ್ಕೋತಾ ಇದ್ದೀನಿ. ಈಗ ಹಿಂದೆ ಟ್ರೈಲರ್ ಅಥವಾ ವಿಜುವಲ್ಸ್ ನಿಮ್ಮನ್ನು ನೋಡಿದಾಗ ನಿಮ್ ಸುತ್ತಮುತ್ತಲಿರುವ ಈಗ ಜನ ಏನ್ ಹೇಳಿದ್ರು ಅಂತ? ತುಂಬಾ ಖುಷಿ ಪಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ, ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಖುಷಿ ಪಟ್ಟಿದ್ದಾರೆ. ಫ್ಯಾಮಿಲಿ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. ಓಕೆ ಸರ್, ಇವಾಗ ಈ ಸಿನಿಮಾದಲ್ಲಿ ನೀವು ಪೊಲೀಸ್ ಅಂತಂದ್ರೆ ಗಡ್ಡ ಇರಲ್ಲ, ಇದೆಲ್ಲ ಇರಲ್ಲ. ಈ ಸಿನಿಮಾದಲ್ಲಿ ವಿಭಿನ್ನವಾಗಿದೆ. ಏನ್ ಸರ್ ಸ್ಪೆಷಲ್ ಕ್ಯಾರೆಕ್ಟರ್? ಆ ಜನಗಳ ಮಧ್ಯೆ ನಾವು ಹೋಗಿ ಅವ್ರ ಟೈಪ್ ಇದ್ದು ಅದನ್ನ ಹೇಗ್ ನಡೀತಿದೆ ಅಂತ ತಿಳ್ಕೋಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಗೆಟಪ್ ಎಲ್ಲ ಇಲ್ಲಿ. ಮೇಡಮ್ ಹೇಳಿ, ನಿಮ್ಮ ಕ್ಯಾರೆಕ್ಟರ್ ಹೆಂಗಿದೆ? ಮಾಡರ್ನ್ ಹೀರೋಯಿನ್ ಅಥವಾ ಹಳ್ಳಿ ತರ ಅಲ್ಲ, ಮಾಡರ್ನ್ ಆಗಿ. ಬಟ್ ನಿಜವಾಗಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ಹುಡುಗರು
ಈ ತರ ಗರ್ಲ್ ಫ್ರೆಂಡ್ ಬೇಕು ಅಂತ ಅನ್ಕೋತಾರೆ. ಯಾಕೆಂತಂದ್ರೆ ಅವನ್ಗೆ ಸಪೋರ್ಟ್ ಮಾಡ್ತಾಳೆ, ಅಂದ್ರೆ ಅವ್ನ್ ಏನ್ ಮಾಡ್ತಾನೆ ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಪ್ರತಿಯೊಂದ್ರಲ್ಲಿ ಅವ್ನ್ ಏನೇನೇನ್ ಲಾಸ್ ಆಗ್ತಿದ್ದಾನಂದ್ರೆ, ಅಂದ್ರೆ ಇವಳು ಅಂದ್ರೆ ದುಡ್ಡು ಹಾಕ್ತಾ ಇರ್ತಾಳೆ ಅವನ ಅಕೌಂಟ್ಗೆ. ಇಲ್ಲ ನನ್ ಇಷ್ಟು ಪ್ರಾಬ್ಲಮ್ ಇದೆ ಅಂತಂದಾಗ ಇವಳು ಅವನ ಕಷ್ಟಕ್ಕೆ ಸಪೋರ್ಟ್ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಹೇಳಿದ್ದು ಈ ತರ ಗರ್ಲ್ ಫ್ರೆಂಡ್ ಬೇಕು ಅನ್ನೋ ತರ. ಅಂದ್ರೆ ಇವಾಗ ಗೊತ್ತಲ್ಲ ನಿಮ್ಗೆ, ಗರ್ಲ್ ಫ್ರೆಂಡ್ ಅಂತಂದ್ರೆ ಹುಡುಗ ಆಲ್ಮೋಸ್ಟ್ ಲಾಸ್ ಆಗ್ತಾರೆ, ಎಲ್ಲಿ ಹೋದ್ರು ಅವ್ರು ಖರ್ಚು ಮಾಡ್ತಾರೆ, ಆ ಒಂದು ಈ ತರ ಇದೆ ಜನರ ಮೈಂಡ್ ಅಲ್ಲಿ. ಬಟ್ ಈ ಮೂವಿಲಿ ಕ್ಯಾರೆಕ್ಟರೇ ಡಿಫ್ರೆಂಟ್ ಆಗಿದೆ. ಇವಳು ಸಪೋರ್ಟ್ ಮಾಡ್ತಾ ಇರ್ತಾಳೆ ಹೀರೋಗೆ. ಅಂದ್ರೆ ಹೀರೋ ದಂಧೆ ಮಾಡೋದಕ್ಕೆ ನೀವು ಇಂಡೈರೆಕ್ಟ್ ಆಗಿ ಇಲ್ಲ, ಅವಳಿಗೆ ಗೊತ್ತಿರಲ್ಲ, ಅವಳಿಗೆ ಅವ್ನ್ ಏನ್ ಮಾಡ್ತಾ ಇದ್ದಾನೆ. ಸಪೋರ್ಟ್ ಕೊಡ್ತಾ ಇರ್ತೀರಾ? ಹಾ, ಬಟ್ ಅವನು ಲಾಸ್ ಅಲ್ಲಿ ಇರ್ತಾನೆ, ಈ ತರ ಏನೋ ಪ್ರಾಬ್ಲಮ್ ಅಂತ ಸುಳ್ಳು ಹೇಳ್ಕೊಂಡಿರ್ತಾನೆ. ಸೊ ಇವಳು ಸಪೋರ್ಟ್ ಮಾಡ್ತಾ ಇರ್ತಾಳೆ. So, ಒಂದು ಮುಗ್ಧವಾದ ಹುಡುಗಿ ಅದು ಒಂಥರ. ಉಮೇಶ್ ಸರ್, ಈಗ ಹೇಳಿ ಹೇಳಿ. ಸರ್ ಈಗ ನೀವು ಸಿನಿಮಾ ಒಂದಷ್ಟು ಜನಕ್ಕೆ ಲೂಪ್ ಅನ್ನೋದ್ರ ಬಗ್ಗೆ ಒಂದಷ್ಟು ಅರ್ಥ ಗೊತ್ತಿಲ್ಲ. ಈಗ ಲೂಪ್ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಅದನ್ನ ಹೇಗಿನ ಜನ ಅರ್ಥ ಮಾಡ್ತಾರೆ? ಮೇಡಮ್, ಈಗ ಲೂಪ್ ಅಂದ್ರೆ ಒಂಥರ ಹೆಂಗೆ ಅಂದ್ರೆ ರಿಪಿಟೇಷನ್ ತರ ಲೂಪ್ ಆಗ್ತಾ ಇರ್ತೀವಿ ಅಂತ ಹೇಳ್ತಾರೆ ಗೊತ್ತಾ, ಆ ತರ ಸಿನಿಮಾದಲ್ಲಿ ಕೂಡ ಒಂದು ಹೀರೋಗೆ ಒಂದು ರಿಪಿಟೇಷನ್ ತರ ಕಾಡ್ತಾ ಇರುತ್ತೆ. ಆ ರಿಲೇಟೆಡ್ ಲೂಪ್ ಕನೆಕ್ಟ್ ಆಗಿರುತ್ತೆ ಆ ಸ್ಟೋರಿಗೆ. ಆ ತರ ಕನೆಕ್ಟ್ ಮಾಡ್ಕೋಬಹುದು. ರಿಪಿಟೇಷನ್ ಲೂಪ್ ಅಂದ್ರೆ ರಿಪೀಟ್ ಆಗದೆ. ಜಾಸ್ತಿ ಏನ್ ಕಂಟೆಂಟ್ ಇರುತ್ತೆ ಸರ್ ಸಿನಿಮಾದಲ್ಲಿ? ಸಿನಿಮಾದಲ್ಲಿ ಹೆಂಗೆ ಅಂದ್ರೆ ಈಗಿನ ಇದು ಡ್ರಗ್ಸ್ ರಿಲೇಟೆಡ್, ಆಮೇಲೆ ಕೆಸಿನೋ, ಇದೆಲ್ಲ ಅಂದ್ರೆ ಈಗಿನ ಯೂತ್ಸ್ಗಳು ಹಿಂಗೆ ದುಡ್ಡನ್ನ ಖರ್ಚು ಮಾಡಿ ಯಾಮಾರ್ತಿದ್ದಾರೆ, ಫ್ಯಾಮಿಲಿಗಳು ಹೆಂಗೆ ಅದನ್ನ ಹೇಳ್ತಾರಲ್ಲ ಕಳ್ಕೊತಾ ಇದಾರೆ. ಸೊ ಈ ತರ ಎಲ್ಲ ನಡೀತಾ ಇರೋದನ್ನ ನಾವು ಸಿನಿಮಾದಲ್ಲಿ ಕೂಡ ತೋರಿಸಿದ್ವಿ. ಬಟ್ ಲಾಸ್ಟ್ ಒಂದು ಒಳ್ಳೆ ಮೆಸೇಜ್ ಇದೆ. ಸೊ ಅದಂತೂ ಮೆಸೇಜ್ ಅಂತೂ ಇಡೀ ಕನ್ನಡ ಜನತೆಗೆ ಅದೊಂದ್ಸಲ ಕನೆಕ್ಟ್ ಆಗುತ್ತೆ. ನಾಳೆ ಈಗ ರಿಲೀಸ್ ಆಗ್ತದೆ ಸಿನಿಮಾ, ನಿಮ್ಗೆ ಎಷ್ಟು ವಿಶೇಷ ಅನ್ಸ್ತಿದೆ ಸರ್? ಹಾಗೆ ನಿಮ್ಮ ವಾಯ್ಸ್ ನಿಮ್ದು ಹೇಗೆ ಪ್ರಮೋಷನ್ಸ್ ಎಲ್ಲ ನಡೀತದೆ? ಮೇಡಮ್, ಈಗ ನಾಳೆ ಸಿನಿಮಾ ರಿಲೀಸ್ ಆಗ್ತಾರೋದ್ರಿಂದ ನಿಮ್ಗೆ ಗೊತ್ತು ಟೈಮ್ ಲಿಮಿಟ್ ಕಮ್ಮಿ ಇದೆ. ಸೊ ಆದಷ್ಟು ಪುಷ್ ಮಾಡ್ತಾ ಇದೀವಿ. ಪಬ್ಲಿಸಿಟಿ ಆಗ್ಲಿ, ಕೆಲವು ಥಿಯೇಟರ್ಸ್ ಎಲ್ಲ ಆಲ್ಮೋಸ್ಟ್ ಸಿಕ್ಕಿದೆ. ಸೊ ಆಲ್ಮೋಸ್ಟ್ ಮಾಡ್ತಾ ಇದೀವಿ. ಗಾಡ್ ಬೇಸ್ ಕನ್ನಡ ಜನತೆ ಕೈ ಹಿಡಿತಾರಿಂದ ವೇಟ್ ಮಾಡ್ತಾ ಇದೀವಿ. ಸರ್, ನಿಮಗೆ ಇದು ಸಿನಿಮಾನ ಕುಟುಂಬ ಸಮೇತರಾಗಿ ನೋಡ್ಬೋದಾ ಅಥವಾ ಯಂಗ್ ಜನರೇಷನ್ ಹುಡುಗರು ಮಕ್ಕಳು ಈ ತರ ನೋಡುವಂತ? ಖಂಡಿತವಾಗಿ ಕುಟುಂಬ ಸಮೇತ ನೋಡ್ಲಿ, ಕುಟುಂಬ ಸಮೇತವಾಗಿ ಬಂದು ನೋಡ್ಬೇಕು. ಅಥವಾ ಯಂಗ್ ಜನರೇಷನ್, ಮಿಡಿಲ್ ಏಜ್ ಯಂಗ್ ಜನರೇಷನ್ ಪ್ರತಿಯೊಬ್ಬರು ನೋಡುವಂತ ಮೂವಿ ಸರ್. ಇಲ್ಲಿ ಯಾವುದೇ ಆದಂತ ಕುಟುಂಬ ಜೊತೆ ಕೂತ್ಕೊಂಡು ಶೈ ಆಗುವಂತ ಯಾವುದೇ ಸೀನ್ ಇಲ್ಲ. ಕುಟುಂಬ ಜೊತೆ ಕೂತ್ಕೊಂಡು ನೋಡಿದ್ರೆ ಅಲ್ಲಿ ಇನ್ನೂ ತಿಳುವಳಿಕೆ ಬರುತ್ತೆ. ನಮ್ಮ ಮಕ್ಕಳಿಗೆ ಅದನ್ನ ಹೇಳ್ಬೋದು ಅಂತ ಅವ್ರಿಗೆ ಪೇರೆಂಟ್ಸ್ಗೆಲ್ಲ ಅರ್ಥ ಆಗುತ್ತೆ. ತುಂಬಾ ಚೆನ್ನಾಗಿದೆ ಸರ್. ಮೇಡಮ್, ನೀವು ಈ ತರ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಮೇನ್ ಕಾರಣ? ಅಂದ್ರೆ ನನ್ಗೆ ಇದು ಒಳ್ಳೆ ಮೆಸೇಜ್ ಇದೆ ಅಂತ ನನ್ಗೆ ಅನಿಸ್ತು. ಅಂದ್ರೆ ಈಗ ಎಲ್ಲ ಮೂವಿಲಿ ಆತರ ಮೆಸೇಜ್ ಬರಲ್ಲ, ತುಂಬಾ ವಿಭಿನ್ನವಾದ ಪಾತ್ರ ಕೂಡ ನಂದು ಅಂತ ಅನಿಸ್ತು. ಸೊ ಹಾಗೆ ಒಪ್ಕೊಂಡು. ಈ ಹಿಂದೆ ನಿಮ್ದು ಕೂಡ ಒಂದು ಸಿನಿಮಾ ರಿಲೀಸ್ ಆಯ್ತು, ಅದರಲ್ಲಿ ತುಂಬಾ ವಿಭಿನ್ನ ಪಾತ್ರ ಮಾಡಿದ್ರಿ, ಅದಕ್ಕೆ ತುಂಬಾ ಒಳ್ಳೆ ಪ್ರಶಂಸೆ ಬಂತು. ಈ ಸಿನಿಮಾದಲ್ಲಿ ಆತರ ಎಕ್ಸ್ಪೆಕ್ಟ್ ಮಾಡಬಹುದು? ಅದು ಬೇರೆ ತರ, ಇದು ಬೇರೆ ತರ. ಆ ತರ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಆಕ್ಟಿಂಗ್ ವೈಸ್ ಆತರ ಇಲ್ಲ. ಇದು ಹೇಳ್ದಲ್ಲ ಒಂಥರ ಮುಗ್ಧ ಪಾತ್ರ, ಅಂದ್ರೆ ನಂಬಿರ್ತಾಳೆ ಹೀರೋನ, ಅವನೇನು ಒಳ್ಳೇದ್ ಕೆಲಸ ಮಾಡ್ತಿರ್ತಾನೆ ಅಂತ. ಆ ತರ ಒಂದು ಕ್ಯಾರೆಕ್ಟರ್ ಇದ್ರಲ್ಲಿ, ಅಂದ್ರೆ ತುಂಬಾ ವಿಭಿನ್ನವಾಗಿಯೂ ಇಲ್ಲ. ಓಕೆ ಸರ್, ನಿಮ್ಗೆ ಈಗಿನ ಜನರೇಷನ್ ಏನ್ ಕೇಳ್ತಾ ಇದೆ ಸಿನಿಮಾ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಸಿನಿಮಾ ರಂಗದಲ್ಲಿ ಇದ್ದೀರಾ, ಪ್ರೊಡ್ಯೂಸರ್ಗೂ ಇದು ಒಂದು. ಸೊ ಈ ಒಂದು ಲೂಪ್ ಅನ್ನೋ ಮುಖಾಂತರ ಒಂದು ಅಡಿಕ್ಟ್ ಆಗುವಂತ ಜನರೇಷನ್ ಅಡಿಕ್ಟ್ ಆಗುವಂತ ಒಂದಷ್ಟು ವಿಷಯ ಹೇಳ್ತಿದ್ದೀರಾ. ಇದು ಎಷ್ಟು ಜನ ತಲುಪಬಹುದು ಅನ್ಸುತ್ತೆ ಸರ್? ಪ್ರತಿಯೊಬ್ಬರು ತಲುಪುತ್ತೆ ಮೇಡಮ್. ಇದು ಇದಕ್ಕೆ ಅಡಿಕ್ಟ್ ಆಗಿರುವಂತ ಗ್ಯಾಮ್ಲಿಂಗು, ಬೆಟ್ಟಿಂಗ್ ಅಡಿಕ್ಟ್ ಆಗಿರುವಂತ ಜನಕ್ಕೆ ಆಲ್ಮೋಸ್ಟ್ ಕಳ್ಕೊಂಡಿರ್ತಾರೆ. ಸೊ ಅವ್ರಿಗೆ ತುಂಬಾ ರೀಚ್ ಆಗುತ್ತೆ. ಅವ್ರಿಗೆ ಒಂದ್ಸಲ ರೀಕಾಲ್ ಆಗ್ಬಿಡುತ್ತೆ ಅವ್ರ ಲೈಫ್. ಇದನ್ನ ಮೊದ್ಲೇ ಬಂದಿದ್ರೆ, ಇದ್ರ ತಿಳುವಳಿಕೆ ಆಗ್ತಾ ಇತ್ತು, ಈ ಮೂವಿಯನ್ನು ಮೊದ್ಲೇ ಬಂದ್ಬಿಟ್ಟಿದ್ರೆ ಇದನ್ನ ನಾವು ಸ್ವಲ್ಪ ಕಲಿತಾ ಇದ್ವಿ ಅಂತ ಅವ್ರಿಗೆ ಖಂಡಿತವಾಗಿ ಅನ್ಸುತ್ತೆ ಮೇಡಮ್. ಅಂದ್ರೆ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತ ಇನ್ನು ಹಿಂದೆ? ಯಾಕೆ ತುಂಬಾ ಅದು ಒಂದು 10 years ಬ್ಯಾಕ್ ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಿತ್ತು. ಯಾಕಂದ್ರೆ ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ. ಈ ನಮ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ, ಕ್ರಿಕೆಟ್ ಬೆಟ್ಟಿಂಗ್ ಆಗಲಿ ತುಂಬಾ ಕಂಟ್ರೋಲ್ ಆಗಿದೆ. ಅದೇ ಮೊದ್ಲು ಹಾಗಿದ್ದಿಲ್ಲ, ತುಂಬಾ ಇತ್ತು ಮೇಡಮ್ ಆ ಟೈಮಲ್ಲೆಲ್ಲ. ಅವಾಗ್ಲೇ ಏನಾದ್ರು ಬಂದಿತ್ತಂದ್ರೆ ಎಷ್ಟೋ ಕುಟುಂಬಗಳು ಉಳಿತಾ ಇದ್ವು, ಎಷ್ಟೋ ಜನ ತಮ್ಮ ಲೈಫ್ ಕಳ್ಕೊತಾ ಇದ್ದಿಲ್ಲ, ದುಡ್ಡನ್ನ ಲಾಸ್ ಮಾಡ್ಕೊತಾ ಇದ್ದಿಲ್ಲ. ಸೊ ಇದು ತುಂಬಾ ಮೊದ್ಲೇ ಬರಬೇಕಾಗಿತ್ತು. ಬಟ್ ಇವಾಗ ಬಂದಿದೆ. ಇನ್ಮೇಲೆ ಆದ್ರೂ ಜನ ಮುಂದೆ ಆಗುವಂತ ಅನಾಹುತಗಳನ್ನ ತಪ್ಪಿಸ್ಕೊಳ್ಳಿ ಅಂತ ಇವಾಗ ನೋಡ್ಬೇಕು ಸರ್. ಸರ್, ನಿಮ್ಮ ಬದಲಿಕೆ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಒಂದಷ್ಟು ಹೊಸ ಕಲಾವಿದರು ಕೂಡ ನೀವು ಅವಕಾಶ ಕೊಡ್ತಾ ಇರ್ತೀರಾ, ಸಿನಿಮಾ ಕೂಡ ಹಾಗೆ. ಅದ್ರ ಬಗ್ಗೆ ನೀವು ಹೇಳ್ಬೇಕಾದ್ರೆ ಏನಂದ್ರೆ ಈಗ ಪ್ರೊಡಕ್ಷನ್ ಮಾಡಿ ನಾನು ಆಲ್ರೆಡಿ 3 ಸಿನಿಮಾ ಮಾಡಿದೀನಿ. ನಿಮ್ಗೆ ಗೊತ್ತು, ಫಸ್ಟ್ ಸಿನಿಮಾನು ಒಂದು ಒಳ್ಳೆ ಬಜೆಟ್ ಹಾಕಿ ಮಾಡಿದೀನಿ.
ಇದು 2ನೇ ಸಿನಿಮಾ, ಬಟ್ ರಿಲೀಸ್ ಆಗ್ತದೆ ಇದೆ ಫಸ್ಟ್. ಸೊ ಈಗ ನಮ್ಮ ಪ್ರೊಡಕ್ಷನ್ ಹೆಂಗೆ ಅಂದ್ರೆ ಆದಷ್ಟು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡಿದ್ವಿ. ಬಿಕಾಸ್ ಆಫ್ ನಾನು ಇಂಡಸ್ಟ್ರಿ ಇರೋದ್ರಿಂದ ನಂಗೆ ಪ್ರತಿಯೊಬ್ಬರು ಕಷ್ಟ ನೋವುಗಳು ಗೊತ್ತು, ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಖಂಡಿತ ಈ ಪ್ರೊಡಕ್ಷನ್ ಒಳ್ಳೊಳ್ಳೆ ಸಿನಿಮಾ ಮಾಡೋ ಇದು ಇಟ್ಕೊಂಡಿದ್ದೀನಿ. ಖಂಡಿತ ನೋಡೋಣ. ನೆಕ್ಸ್ಟ್ ಯಾವ್ದು ಪ್ರಾಜೆಕ್ಟ್ ಕೈ ಹಾಕಿದ್ರೆ ಸರ್ ಅವ್ರ ಜೊತೆ, ಅಥವಾ ಈ ಫಸ್ಟ್ ಈ 3 ಸಿನಿಮಾ ರಿಲೀಸ್ ಆಗಿ ಅಂತ? ಇಲ್ಲ, ಈಗ ಪ್ರೊಡಕ್ಷನ್ ಮಾತುಕತೆಗಳು ನಡೀತಾ ಇದೆ, ಸ್ಟೋರಿಗಳು ಇವೆಲ್ಲ. ಸೊ ಒಂದು ನೀಟಾಗಿ ಒಳ್ಳೆ ಕತೆ ಸಿಕ್ಕರೆ ಇನ್ನೊಂದು ಪ್ರೊಡಕ್ಷನ್ ಮಾಡೋಣ ಅಂತಿದ್ದೀನಿ, ಇನ್ನೊಂದು ಸಿನಿಮಾ ಮಾಡೋಣ ಅಂತ. ಅದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ, ಮಾತುಕತೆ ನಡೀತಾ ಇದೆ. ಸೊ ಇದಾದ್ಮೇಲೆ ಫಸ್ಟ್ ಈ ಸಿನಿಮಾ ಒಂದೊಂದು ಬಾಯ್ ರಿಲೀಸ್ ಮಾಡ್ಕೊಂಡು ಹೋಗ್ತೀನಿ, ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾ ಕೈ ಹಾಕ್ತೀನಿ. ಸರ್, ನಿಮ್ಮ ಶೂಟಿಂಗ್ ಟೈಮ್ ಅಲ್ಲಿ ಏನಾದ್ರು ಮರೆಯಲಾಗದ ಘಟನೆಗಳು ಏನಾದ್ರು ನಡೆದಿದೆ? ಇಂಟ್ರೆಸ್ಟಿಂಗ್ ಏನಾದ್ರು ಇದೆಯಾ? ಇಂಟ್ರೆಸ್ಟಿಂಗ್ ಅಂದ್ರೆ ಲೈಕ್ ಫನ್ನಿ ಆಗಿ ನಡೀತಾ ಇತ್ತು, ಬಟ್ ಸೀನ್ಸ್ ನನಗೆ ತುಂಬಾ ಕನೆಕ್ಟಿವಿಟಿ ಆಗಿದೆ ಸರ್. ಸೆಂಟಿಮೆಂಟಲ್ ಸೀನು, ತಂದೆ ತಾಯಿಗಳು ಅಳೋದು, ಅದೊಂದೆರಡು 3 ಸೀನ್ ಇದೆ ಸರ್, ತುಂಬಾ ನನಗೆ ಕನೆಕ್ಟಿವಿಟಿ ಆಗಿದೆ. ಇದೇ ನಿಜ ಜೀವನದಲ್ಲಿ ಇದೇ ಟೈಪ್ ಆಗಿರುತ್ತಲ್ವಾ ಅಂತ ಆಗಿದೆ ಸರ್. ಅದು ಏನು ಸನ್ನಿವೇಶಗಳು ಹೇಳ್ಬೋದು? ಸನ್ನಿವೇಶ ನಿಮಗೆ ಹೇಳಕ್ಕಾಗಲ್ಲ ಸರ್. ಸೊ ನಾಳೆ ಒಂದಿನ, ಇವತ್ತು ಒಂದಿನ ಬಿಟ್ಟು ನಾಳೆ ಕರ್ನಾಟಕ ರಾಜ್ಯದಾದ್ಯಂತ ಗೊತ್ತಾಗ್ಬಿಡುತ್ತೆ. ಸೊ ಸರ್, ಈಗ ನಿಮ್ ಪೊಲೀಸ್ ಪಾತ್ರದಲ್ಲಿ ಸಿನಿಮಾದಲ್ಲಿ ಮಾಡಿದಿರಲ್ವಾ, ಈಗ ಈಗಿನ ಜನರೇಷನ್ ಹುಡುಗರಿಗೆ ಅಥವಾ ಜನರೇಷನ್ಗೆ ಅಚ್ಚು ಉಳಿಯುತ್ತೆ ಸರ್ ಆ ಪಾತ್ರ? ಖಂಡಿತವಾಗಿ ಉಳಿತು ಮೇಡಮ್. ಯಾಕಂದ್ರೆ ಅದನ್ನ ಹೇಗೆ ಸ್ಟಾಪ್ ಮಾಡ್ತಾನೆ ಆ ಮನುಷ್ಯ ಇನ್ಸ್ಪೆಕ್ಟರ್ ಬಂದು, ಅದರಿಂದ ನಿಮ್ಗೆ ಏನೇನ್ ಕಷ್ಟಗಳು ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಆ ಕ್ಯಾರೆಕ್ಟರ್. ಸೊ ಖಂಡಿತವಾಗಿ ಅದು ಉಳಿತು. ನಿಮ್ಗೆ ಖಂಡಿತವಾಗಿ ನನಗೆ ಹೋಗ್ಸಿದೆ ಮೇಡಮ್. ಸರ್, ಇನ್ನು ಯಾರ್ಯಾರು ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ ತುಂಬಾ ಜನ ಕಲಾವಿದರು ಇದ್ದಾರೆ, ಬಟ್ ಆಲ್ಮೋಸ್ಟ್ ಇನ್ನು ಥಿಯೇಟರ್ ಆರ್ಟಿಸ್ಟ್ ಅವ್ರಿಗೆ ನಾವು ಚಾನ್ಸ್ ಕೊಟ್ಟಿರೋದು. ಈಗ ನಮ್ಮ ಮಿಮಿಕ್ರಿ ಗೋಪಿ ಸರ್ ಇದ್ದಾರೆ, ಆಮೇಲೆ ಮಂಜುಳಾ ಅರಸ್ ಅಂತ ಇದ್ದಾರೆ, ಇನ್ನು ಅಪ್ಪು ಸರ್ ಆಕ್ಟ್ ಮಾಡಿದ್ದಾರೆ. ಸೊ ಅದಾದ್ಮೇಲೆ ಯಾರು ಸುಮಾರು ಜನ ಕಲಾವಿದರು ಆಕ್ಟ್ ಮಾಡಿದ್ದಾರೆ. ಮ್ಯೂಸಿಕ್ ಎಲ್ಲ ಯಾರು ಮಾಡಿದ್ರು? ಮ್ಯೂಸಿಕ್ ನಮ್ಮ ಸಂತೋಷ್ ಜೋಶ್ವಾ ಅಂತ ಸುಮಾರು ಸಿನಿಮಾ, 4 ಸಿನಿಮಾ ಮಾಡಿದ್ರು. ಅವ್ರು ಹಿಂಗೆ ಸೊ ನಮ್ಮ ಟೀಮ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡ್ರು. ತುಂಬಾ ಸಾಂಗ್ಗಳು ಕೊಟ್ಟಿದ್ದಾರೆ. ಆಲ್ರೆಡಿ ನಾವು 3 ಸಾಂಗ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ವಿ A2 ಮ್ಯೂಸಿಕ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಸಾಂಗ್ಸ್ಗಳು ಕೂಡ. ನೀವು ಸಿನಿಮಾದಲ್ಲಿ ಒಳ್ಳೆ ಕನೆಕ್ಟ್ ಆಗುತ್ತೆ ಸಾಂಗ್ಸ್ಗಳು, ಪ್ರತಿಯೊಂದು ಸೀನ್ಗೂ ಸೀಕ್ವೆನ್ಸ್ಗೂ ಕನೆಕ್ಟ್ ಆಗುತ್ತೆ ಸಾಂಗ್ಗಳು. ಲಿರಿಕ್ಸ್ ಕೂಡ ಚೇತನ್ ಸರ್ ಲಿರಿಕ್ಸ್ ಮತ್ತೆ ನಮ್ಮ ಸಿನಿಮಾ ಲಿರಿಕ್ಸ್ ನಮ್ಮ ಬರ್ಜರ್ ಚೇತನ್ ಸರ್ ಮಾಡಿದ್ದಾರೆ, ಬರ್ಕೊಟ್ಟಿದ್ದಾರೆ. ತುಂಬಾ ಖುಷಿ ಆಯ್ತು ಈ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್ ಚೇತನ್ ಸರ್. ರೀ ರೆಕಾರ್ಡಿಂಗ್ ಆಗ್ಲಿ, ಮ್ಯೂಸಿಕ್ಸ್ ಆಗ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆಲ್ಮೋಸ್ಟ್ ಎಲ್ಲ ಈಗ ಯೂಟ್ಯೂಬ್ ಅಲ್ಲಿ ಎಲ್ಲ ಇದಾಗಿದೆ, ರಿಲೀಸ್ ಆಗಿದೆ, ಚೆನ್ನಾಗಿ ಬರ್ತಾ ಇದೆ. ಮೇಡಮ್, ನಿಮ್ಗೆ ಹೊಸ ಕಲಾವಿದರ ಜೊತೆ ಆಕ್ಟಿಂಗ್ ಮಾಡಿದ ಅನುಭವ ಇದೆ? ಅವರು ಶಶಿ ಸರ್ ನಂಗೇನು ಹೊಸಬ್ರು ಅಂತ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿ ಕೋಆಪರೇಟ್ ಮಾಡಿದ್ರು ಅವ್ರು ಆಕ್ಟಿಂಗ್ ಮಾಡೋರು. ಓಕೆ, ನೋ ಪ್ರಾಬ್ಲಮ್, ಎಲ್ಲ ಚೆನ್ನಾಗಾಗಿತ್ತು. ಸರ್, ನೀವು ತುಂಬಾ ಚಿತ್ರಗಳನ್ನು ಮಾಡಿದ್ದೀರಾ. ಈ ಚಿತ್ರದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಹೊಸ ಹೊಸ ಕಲಾವಿದರು ಇದ್ದಾರೆ. ನಿಮ್ಗೆ ಹೇಗಾಯ್ತು ಸರ್ ಅವ್ರ ಜೊತೆ ಆಕ್ಟಿಂಗ್ ಮಾಡೋಕ್ಕೆ? ಚೆನ್ನಾಗಿ ಅನ್ಸುತ್ತೆ ಸರ್. ಆ ಟೈಪ್ ನನಗೆ ಹಂಗೇನೆ ಇದು ಆಗ್ಲಿಲ್ಲ. ಸೊ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಸೊ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗಿ ಚೆನ್ನಾಗಿ ಮಾಡಿದ್ವಿ ಸರ್. ಆ ಟೈಪ್ ಯಾವ ಮೇಲೆ ಹಂಗೇನಿಲ್ಲ. ಹೇಳ್ಕೊಡ್ತಾ ಇದ್ದಾರೆ ನಮಗೂ ಇನ್ನು ಕಲಿಯಕ್ ತುಂಬಾ ಇದೆ. ನಾವು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅವ್ರ ಕಡೆ ಅವ್ರದೇ ಆದಂತ ಒಂದು ಕಲೆ ಇರುತ್ತೆ, ಅದನ್ನ ನೋಡ್ಕೊಂಡು ನಮಗೂ ಕಲಿಯಕ್ ಅವಕಾಶ ಸಿಗುತ್ತೆ ಅಂತ ನಾನು ಅನ್ಕೊಂತೀನಿ. ಸರ್, ಓವರಾಲ್ ಆಗಿ ಲೂಪ್ಸ್ ಎಷ್ಟು ಸ್ಪೆಷಲ್ ಅಂತ? ತುಂಬಾ ಸ್ಪೆಷಲ್, ಬಿಕಾಸ್ ಇದು ಬ್ಯಾಡ್ ಆಕ್ಟಿವಿಟೀಸ್ ಗೆ ಇದನ್ನು ಮೆಸೇಜ್ ಕೊಡಕ್ಕೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಅಂದ್ರೆ ಒಳ್ಳೆ ಮೆಸೇಜ್ ಇದೆ ತಾನೆ. ಈಗ ಲೋನ್ ತಗೊಳ್ಳೋರು ಅಂದ್ರೆ ಲೋನ್ ಆಪ್ ಎಲ್ಲ ಇದೆ, ಅಂತವ್ರಿಗೆ ಕೂಡ ಒಳ್ಳೆ ಮೆಸೇಜ್ ಇದೆ. ಎಲ್ಲಾ ರೀತಿಯದು ಅಂಶಗಳು ಇದ್ರಲ್ಲಿ ಇದೆ. ಸರ್, ಬರೀ ಸಿನಿಮಾದಲ್ಲಿ ಬ್ಯಾಡ್ ಇರುವಂತದ್ದು ಅಥವಾ ಜನರೇಷನ್ ಅಡಿಕ್ಟ್ ಆಗುವಂತ ಇರುವಂತ ಅಷ್ಟೇ ಅಂಶಗಳಿದೆಯಾ, ಅಥವಾ ಬೇರೆ ಏನಾದ್ರು ಹೇಳ್ಕೊಡ್ತೀವಿ? ಇಲ್ಲ, ಈಗಿನ ಜನರೇಷನ್ ಏನ್ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಅದನ್ನೇ ನಾವು ತೋರಿಸಿರೋದು. ಸಿನಿಮಾ ನೋಡಿದಾಗ ಅದನ್ನ ಹೆಂಗ್ ಬಿಡಬೇಕು, ಅದರಿಂದ ಏನ್ ಲೈಫ್ ಹಾಳಾಗುತ್ತೆ ಅನ್ನೋದು ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಎಂಡ್ ಮಾಡಿದೀವಿ. ಬಟ್ ಅದರಿಂದ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಾರೆ. ಬ್ಯಾಡ್ ಆಕ್ಟಿವಿಟೀಸ್ ಏನೋ ಈಸಿಯಾಗಿ ಕಲ್ತು ಬಿಡ್ತಾರೆ. ಅದನ್ನ ಬಿಡಿಸಕ್ಕೆ ಅದರಿಂದ ಎಷ್ಟು ತಂದೆ ತಾಯಿಗಳು ಕಷ್ಟಪಡ್ತಾರೆ ಅನ್ನೋದನ್ನ ಒಂದು ಒಳ್ಳೆ ಮೆಸೇಜ್ ಇದೆ ಸರ್. ಇದನ್ನ ದಯವಿಟ್ಟು ಎಲ್ಲ ಯೂತ್ಗಳು ಬಂದು ನೋಡ್ಲಿ, ಅವಾಗ ಅವ್ರ ತಂದೆ ತಾಯಿಗಳು ಪಡೋ ಕಷ್ಟ ಏನೋ ಗೊತ್ತಾಗುತ್ತೆ. ಈಗ ತಂದೆ ತಾಯಿಗಳು ಮಕ್ಕಳಿಗೆ ಏನೇ ಹೇಳಿದ್ರು ಅದನ್ನ ತಿಳ್ಕೊಳ್ಳುವಂತ ಶಕ್ತಿ ಅವ್ರಿಗೆ ಇರೋದಿಲ್ಲ. ಸೊ ಇದನ್ನ ನೋಡಿದ್ರೆ ಹೌದು, ತಂದೆ ತಾಯಿಗಳು ಒಂದು 50% ವರ್ಕ್ ನಾವು ಮಾಡಿದೀವಿ ಅಂತ ನಮ್ಗೆ ಫೀಲ್ ಆಗುತ್ತೆ. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಜನರೇಷನ್ ಚೇಂಜ್ ಆಗತ್ತೆ ಅನ್ಸುತ್ತಾ ಸರ್? ಖಂಡಿತ ಅವರು ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ, ಅದನ್ನ ಬಿಡಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದ್ರೆ ಖಂಡಿತವಾಗಿ ಇದು ರೀಚ್ ಆಗುತ್ತೆ ಸರ್. ಸರಿ ಸರ್, ಓಕೆ. ಕೊನೆಯದಾಗಿ ಪ್ರೇಕ್ಷಕರಿಗೆ
8ನೇ ತಾರೀಕು ಲೂಪ್ ಮೂವಿ ಕರ್ನಾಟಕ ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಇದನ್ನು ವೀಕ್ಷಿಸಿ ಈ ಮೂವಿನ ಗೆಲ್ಲಿಸ್ಕೊಡಿ. ಲೂಪ್ ಮೂವಿ ಯೂತ್ ಗಳಿಗೆ ಒಂದು ಒಳ್ಳೆ ಮೆಸೇಜ್ ಇರುವಂತ ಮೂವಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು. ಲೂಪ್ ಸಿನಿಮಾ ಈಗಿನ ಜನರೇಷನ್ಗೆ, ಈಗಿನ ಯೂತ್ಸ್ಗೆ, ಈಗಿನ ಹುಡುಗರಿಗೆ ಎಲ್ಲರಿಗೂ ಕನೆಕ್ಟ್ ಆಗೋ ಸಿನಿಮಾ. ಖಂಡಿತ ದಯವಿಟ್ಟು ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ನೀವು ಬದಲಾವಣೆ ಪಡ್ಕೋತೀರಾ.